ಮನೇಲೆ ಮಾಡ್ತೀವಿ ಮನೇಲೆ ಮಾಡ್ತೀವಿ. ಏನಾದ್ರು ಅದು ಚಾಲೆಂಜ್ ಮಾಡ್ತಾ ಇದೀವಿ. ಎಲ್ಲಾದ್ರೂ ಕೂತ್ಕೊಂಡ್ಬಿಟ್ರೆ ಆಮೇಲೆ ವಾಶ್ರೂಮ್ ಅಲ್ಲಿ ಕಷ್ಟ ಆಗ್ತದ. ಅವ್ರ ಏರಿಯಾದಲ್ಲಿ ಅವನಿಗೆ ಗೊತ್ತಿಲ್ಲ. ಇಲ್ಲಿ ಸಿಗ್ತಾ ನೋಡಿ ಭಯ್ಯ ಸಿಗ್ದ ಇಲ್ಲೇ. ಅವ್ರ ಗಾಯ್ಸ್ ಕಡ ಇಕ್ತಾವ್ ನೋಡಿ. ಖಾರದ ಪುಡಿ ಎಲ್ಲ ತಿಂದ್ಬಿಡಿ. ಫಸ್ಟ್ ಜ್ಯೂಸ್ ಕುಡಿಬೇಕು ಆಗ್ತಲ್ಲ. ಸೋಳ್ದದೆ ಫುಲ್ ಎಲ್ಲೆಲ್ಲಿಂದಾನೇ ಸೋರ್ತದೆ. ಇಲ್ಲಿ ವೀಲರ್ಸು ಸ್ಟ್ಯಾಂಡು. ಬನ್ನಿ ಅನ್ಬಾಕ್ಸ್ ಮಾಡೋಣ ಇದನ್ನ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಗಾಯ್ಸ್. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಪವನ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಚಾಲೆಂಜಿಂಗ್ ವಿಡಿಯೋ ಐತೆ. ಚಾಲೆಂಜ್ಗೆ ಏನೇನು ಪ್ರಿಪೇರ್ ಮಾಡಬೇಕೋ ಏನೇನಾಯ್ತೋ ಅದು ಇವಾಗ ಮಾಡೋಣ. ಫಸ್ಟ್ ಬನ್ನಿ. ಅದೇ ಫಸ್ಟ್ ಏನ್ ಚಾಲೆಂಜ್ ಅಂತ ಹೇಳ್ಬಿಡು. ಮಹೇಶ್ ಇಲ್ಲ ಇದನ್ನ ಶೂಟ್ ಮಾಡಬೇಕು. ಎಷ್ಟು ಆಫೀಸ್ ನಾವು ಬಂದು 2 ಗಂಟೆಗೆ ಬಿಟ್ಟೆ. 2 ಗಂಟೆಗೆ ಬಿಟ್ಬಿಟ್ಟು ಇವಾಗ ನೋಡಿದ್ರೆ 3:40 ಬಂದಿದ್ದಾನೆ. ಏನ್ ಮಾಡೋದು ಏನಾಯ್ತಂದ್ರೆ ನಮ್ಮ ಮನೇಲಿ ರಿಂಗ್ ಲೈಟು ಮತ್ತೆ ಏನೋ ಟ್ರೈಪಾಡ್ ಎಲ್ಲ ಇಕ್ಕಿದ್ದೆ. ನಮ್ಮ ಅಮ್ಮ ಏನ್ ಮಾಡ್ಬಿಟ್ಟಿದ್ದಾರೆ, ಒಂದೇ ಸತಿ ಉಗ್ಬಿಟ್ಟಿದ್ದಾರೆ. ಅದು ನನ್ನ ಹತ್ರ ಬೇರೆ ಅಂತ ಇರೋದು ಗೈಸ್ ಹೊರದೋಗ್ಬಿಟ್ಟಿದೆ. ಏನ್ ಮಾಡೋದು, ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ತಗೊಂಡ್ ಅಷ್ಟೇ. ನೋಡಿ ನೋಡಿ ಹೆಂಗ್ ತಗೊಂಡ್ ಬಂದಿದ್ದಾನೆ ನೋಡಿ. ಈ ತರ ತಗೊಂಡ್ ಬಂದಿದ್ದಾನೆ. ಅದ್ರಲ್ಲಿ ಏನು ಬ್ಲಿಂಕಿಟ್ ಇಂದ ಕಸ ಬೇರೆ ತುಂಬ್ಕೊಂಡ್ ಬಂದಿದ್ದಾನೆ. ಹಂಗೆ ಹೋಗ್ಬೇಕಲ್ಲ ಮತ್ತೆ ಇದು ಹೆಂಗ್ ತಗೊಂಬರಕ್ಕಾಗುತ್ತೆ. ಅದಕ್ಕೆ ಮಳೆ ಬರೋ ತರ ಇತ್ತು. ಸೊ ಅದಕ್ಕೆ ಹಂಗೆ ತಗೊಂಡ್ಬಂದ್ಬಿಟ್ಟೆ. ಹೊಡೆದಾಕ್ಬಿಟ್ಟಿದ್ದಾರೆ ನಮ್ಮಮ್ಮ. ಅದು ಮುಂದ್ಮೇಲೆ ಬಾಲ್ ಬರುತ್ತಲ್ಲ ಅದೇ ಹೊಡೆದಾಕ್ಬಿಟ್ರು. ಅದಕ್ಕೆ ಟೆನ್ಷನ್ ಎಲ್ಲ ಆರ್ಡರ್ ಮಾಡ್ಬಿಟ್ಟೆ. ಒಂದು ಟ್ರೈಪಾಡು, ಒಂದು ಸ್ಟ್ಯಾಂಡು. ಬನ್ನಿ ಅನ್ಬಾಕ್ಸ್ ಮಾಡೋಣ ಇದನ್ನ. ಆಮೇಲೆ ಹಂಗೆ ಚಾಲೆಂಜಿಂಗ್ ವಿಡಿಯೋ. ಅದೇ ಹೆಂಗಂದ್ರೆ ಚಾಲೆಂಜಿಂಗ್ ವಿಡಿಯೋ ಅದನ್ನ ತೋರಿಸ್ತೀವಿ. ಬಾಯಲ್ಲಿ ಬರ್ತಲ್ಲ ತೋರಿಸ್ತೀರಿ. ಅದು ಶಾರ್ಟ್ಸ್ ಅಲ್ಲಿ ಹಾಕ್ತಿರಿ. ಇದ್ರಲ್ಲಿ ಹೆಂಗೆ ಪ್ರಿಪೇರ್ ಮಾಡೋದು, ಪ್ರಿಪರೇಷನ್ ಅನ್ಬಾಕ್ಸಿಂಗ್ ವ್ಲಾಗ್ ಇರುತ್ತೆ ನೋಡಿ. ಎರಡು ತಗೊಂಡ್ ಬಂದಿದ್ದಾರೆ. ಒಂದು ಬಿಗ್ ಸೈಜ್ ಟ್ರೈಪಾಡ್, ಒಂದೊಂದು ಹೋಲ್ಡಬಲ್ ಟ್ರೈಪಾಡ್. ಅನ್ಬಾಕ್ಸ್ ಮಾಡೋಣ ಬನ್ನಿ ಅನ್ಬಾಕ್ಸ್ ಮಾಡೋಣ. ಕೂತ್ಕೊಳ್ಳೋಣ. ಈಗ ಇದೊಂದು ಟ್ರೈಪಾಡ್, ಇದೊಂದು ಸೆಲ್ಫಿ ಸ್ಟಿಕ್ ಅಂತೆ. R1S ಅಂತ ಇದೆ. ಆಲ್ರೆಡಿ ಓಪನ್ ಮಾಡಿದ್ದಾರೆ. ಅದ್ರಲ್ಲಿ ಓಪನ್ ಮಾಡಿನೇ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಏನೋ ಬ್ಲೂಟೂತ್ ಇದರಲ್ಲೂ ಲೈಟ್ ಇದೆಯಪ್ಪ. ಅಡ್ಜಸ್ಟ್ ಮಾಡೋ ಥರ. ಗೈಸ್ ಏನೋ ಒಂದು ಆರ್ಡ್ರ್ ಮಾಡಿದ್ದೀನಿ, ಅದು ಅರ್ಜೆಂಟಾಗಿ. ಇದರಲ್ಲೂ ಬಟನ್ ಏನು ಇದೆ. ಅದೇ ಬ್ಲೂಟೂತ್ ಇದೆ ಆನ್ ಮಾಡೋಕ್ಕೆ ವಿಡಿಯೋ. ಇಷ್ಟು ದೂರ ಬರ್ತಾ ಇದೆ ಲೆಂತು. ನೋಡೋಣ ಎಂತಕ್ಕೆ ಅಂತ. ಫೋನ್ ಆಗಿಬಿಟ್ಟು ಫೋನಿಂದ ಆನ್ ಆಫ್ ಇಲ್ಲಪ್ಪ, ಹಂಗೆ ಆನ್ ಆಗ್ತಾಯಿದೆ. ಲೈಟೆಲ್ಲ ಇದೆ, ಬ್ರೈಟ್ನೆಸ್ ಕೂಡ ಇದೆ ಅದರಲ್ಲಿ. ಅನ್ಬಾಕ್ಸ್ ಮಾಡಿಬಿಡೋದು. ಆದಮೇಲೆ ಒಂದು ಸ್ಟಿಕ್ಕರ್ ಇದೆ. ಕಿತ್ತು ಬಿಸಾಕ್ತಾವನ್ನೆಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಥರ ಇರುತ್ತೆ. ಇನ್ನೂ ಇದರಲ್ಲಿ ಒಂದು ವಿಡಿಯೋ ಮಾಡಬೇಕು, ಆವಾಗಲೇ ನಮಗೆ ಆಗೋದು. ಮಾಡಿ ತೋರಿಸೋಣ. ಅದು ಓಪನ್ ಮಾಡಿ. ಇನ್ನೊಂದು ಕೆಳಗಡೆ ಅವನ್ ನೋಡಿ ಗಾಯ್ಸ್, ರಿಚ್ಚು. ನಂದೇ ಚಿಕ್ಕದು ಗಾಯ್ಸ್. ಒಂದು ಫೋನ್ ತೋರ್ಸಾಗಿ ಹೇಳಿ ನೋಡೋಣ. ನಾವು ಕಷ್ಟಪಡ್ತಾ ಇದ್ದೀರಲ್ಲ ಅದಕ್ಕೆ ಇಷ್ಟದಿಂದ ಇಸ್ಕೊಂಡಿರೋದು ಕಷ್ಟಪಡಕ್ಕೆ. ಪವನ್ ಅದೇತ್ತು ಕೆಳಗಡೆ ಇದೆ ನೋಡಿ ಇನ್ನೊಂದು. ಅದದು ಇಷ್ಟೇ ಯಾಕೆ ಬೇಕೋ ಹಂಗೆ ಸೆಟ್ ಮಾಡ್ಕೊಳ್ಬೋದು. ಹಿಂಗಂದ್ರೆ ಇಲ್ಲಿ, ಹಿಂಗಂದ್ರೆ ಪ್ಯಾನೆಲ್ ಕಿತ್ಕೊಂಡು ಬರೋ ಥರ ಹಾಕಿದ್ದೀನಿ. ಪರವಾಗಿಲ್ಲ. ಅದು ಕೆಳಗಡೆ ಪಂಚ್ ಮಾಡೋ ಇದು ಬರುತ್ತೆ, ಸ್ಟ್ಯಾಂಡ್ ಓಪನ್ ಆಗುತ್ತೆ. ಬಟನ್ ಏನಾದರೂ ಇದೆಯಾ? ಹಂಗೆ ಓಪನ್ ಮಾಡೋದು. ತೋರ್ಸು. ಹಾಂ ಈಗ ಹಿಂಗಿದೆ ಇದು. ಇಷ್ಟೇ. ಫೋನ್ ಕರೆಕ್ಟಾಗಿ ಹೋಲ್ಡ್ ಮಾಡಿಬಿಟ್ಟಿದ್ರೆ ಆಯಿತು. ನೋಡಿ ಗೈಸ್, ಇದು ಇಷ್ಟೇ. ಹಿಂಗೆ ಬೇಕಂದರೆ ಅಂದ್ಕೊಂಡ್ರೆ ಲೈಟ್ ಆನ್ ಆಗುತ್ತೆ ಎಲ್ಲ ನೋಡಿ. ಹಿಂಗೆ ಇಷ್ಟೇ. ಎಷ್ಟು ಬ್ರಿಜಲ್ಲಿ ಇದು? 250. ಇದು ಬಂದು 250 ಇದೆ. ಇದು ಬಂದು 250. ಚಾರ್ಜ್ ಮಾಡೋಕ್ಕೆ ಲೈಟು ಒಂದು ಕೇಬಲ್ ಒಂದು ತುಂಬ ದೊಡ್ಡದು ಕೊಟ್ಟಿದ್ದಾರೆ. ಇದು ಎಲ್ಲಾಗ್ಬಿಟ್ಟು ಚಾರ್ಜ್ ಮಾಡಬೇಕೋ ಗೊತ್ತಿಲ್ಲ. ಇಲ್ಲಿ ನೋಡಿ ತುಂಬ ದೊಡ್ಡದು ಕೊಟ್ಟಿದ್ದಾರೆ. ಲೆಂತ್ ಮಾತ್ರ ಸರಿಯಾಗೈತೆ. ಇದು ಲಿಂಕ್ ಬೇಕಂದ್ರೆ ಕೆಳಗಡೆ ಹಾಕಕ್ಕೆ ಎಂತಿನ ಬ್ರಿಡ್ಜಲ್ಲಿ ಹಾಕ್ಸ್ತು ಅಲ್ಲಿ. ಇದು MRP ಬಂದ್ಬಿಟ್ಟು 500 ಐತೆ. ಆದರೆ ನಮ್ಗೆ ಆಫರಲ್ಲಿ ಇದೆ. ಆಫರಲ್ಲಿ ಇಷ್ಟು ಸಿಕ್ಕಿದೆ ನನಗೆ. ಆಫರಲ್ಲಿ ಸಿಕ್ಕೈತೆ 500 ಇದು MRP. ಅದೇ ಕ್ವಾಲಿಟಿ ಅಷ್ಟಿಲ್ಲ ಆಗಿದೆ. ಏನೋ ಸುಮಾರಾಗಿ ಒಂದಿನ ಇದು ಕೂಡ ಇದೆ ಸಾಕಿ. ಅದು ಕೂಡ ಇದೆ. ಲಾಗ್ ಮಾಡಕ್ಕೆ ಕರೆಕ್ಟಾಗಿ ಟೂಲ್ಸ್ ತೊಗೊಂಬರಕ್ಕೆ ಹೋಗಿದ್ದಾನೆ ಪವನ್.
ಅಯ್ಯೋ ನೋಡಿ ಇದು ನೆಕ್ಸ್ಟ್ ಅನ್ಬಾಕ್ಸ್ ಮಾಡ್ತಾ ಇರೋದು ಗೈಸ್. ಇಷ್ಟು ಬಿಸಿಲಲ್ಲೂ ಇವನು ಸಾಕ್ಸ್ ಹಾಕೊಂಡು ಬಂದಿದ್ದಾನೆ. ಏನೋ ಸಾಮಾನು ಬಿತ್ತು ಇದು ಬಂದ್ಬಿಟ್ಟು ಎಷ್ಟಿಗೆ ನಾನು ಇದು ಮಾಡಿದ್ರೆ 800 ಇದು ಹೆಂಗಿದೆ ಅಂತ ಗೊತ್ತಿಲ್ಲ. ಬ್ಯಾಗ್ ಎಲ್ಲ ನೋಡಿದ್ರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಇರುತ್ತೆ. ಚೆನ್ನಾಗಿದೆ ಅಂತ ನೋಡಿ, ಇದೆಲ್ಲ ಇದೆ ಲೆವೆಲ್ ನೋಡಿ, ಅಡ್ಜಸ್ಟ್ ಮಾಡೋ ಥರ ನೋಡಿ. ಈ ಸೌಂಡು ಸರಿಯಾಗಿದೆ, ಏರ್ಕ್ರಾಫ್ಟ್ ಸೌಂಡ್ ಎಲ್ಲ. ನೋಡೋಣ ವೀಡಿಯೋದಲ್ಲಿ ಹೆಂಗೆ ಬರುತ್ತೆ ಅಂತ. ಏನೋ ಪಟಾಕ್ ಪಟಾಕ್ ಅಂತ ಆಗ್ತಾ ಇದ್ದಾನೆ. ಅದಷ್ಟೇ ಅನ್ಸುತ್ತೆ ಲಾಕು ಕೆಳಗಡೆ ಇಕ್ಕಿದ್ರೆ. ಇಷ್ಟೇ ಲಾಕು. ನೋಡಿ ಗೈಸ್, ಹೈಟ್ ಎಷ್ಟಿದೆ, ಹೈಟ್ ಇಷ್ಟೈತೆ. ಮತ್ತೆ ಇನ್ನೂ ಹೈಟ್ ಮಾಡ್ಬೋದು ಅನ್ಕೊಂತೀನಿ. ನೋಡೋಣ, ನಿಮಿಷ ಹೈಟ್ ಮಾಡ್ಬೋದು. ಹೊಡೆದೋದ್ರೆ ಕೇಸ್ ನನ್ನ ಮೇಲೆ ಹಾಕ್ರಿ. ಎಲ್ಲ ಹೊಡೆದೋಗ್ರೆ ರೀಪ್ಲೇಸ್ಮೆಂಟ್ ಮಾಡೋಣ ಆರಾಮಾಗಿ. ಯಾಕೆ ಅಷ್ಟು ಕೋಪ? ಮುಖ ನೋಡಿ ಎಷ್ಟು ಕೋಪದಿಂದ ಮಾಡ್ತಾ ಇದ್ದೇನೆ. ಹಿಂಗೆ ಗಾಯ್ಸ್, ಹಿಂಗೆ ಇಲ್ಲ. ಹೌದೌದು, ಹಿಂಗೆ ನಾವು ಸ್ವಲ್ಪ ಅಪ್ಡೇಟ್ ಆಗಿಲ್ಲ ಅನ್ಸುತ್ತೆ ನಾವು. ಇದೈತಲ್ಲ, ಇದನ್ನ ಸ್ವಲ್ಪ ಹಿಂಗೆ ಎಳ್ಕೊಂಡು ಫಿಶಿಂಗ್ ಮಾಡೋ ಥರ ಹಿಂಗೆ ಮಾಡ್ರಿ ಅಷ್ಟೇ. ಪಾರಿವೆಲ್ಲ ಛತ್ರಿ ನೆಕ್ಸ್ಟ್ ಇದೆ ಇಷ್ಟೇ. ಇದೆ ಟೈಟ್ ಮಾಡ್ಬೇಕು ಅನ್ಸುತ್ತೆ ಇದು. ಹಾಂ, ಇಲ್ಲಿದೆ ಟೈಟ್ ಮಾಡೋದು. ಇದನ್ನ ಬೇಕಾದ್ರೆ ಹಿಂಗೆ ಮಾಡ್ಬೋದು, ಅಡ್ಜಸ್ಟ್ ಮಾಡ್ಬೋದು. ಹಿಂಗೆ ಎಲ್ಲ ಅನ್ಕೊಂಡು ಅದು ಹಿಂಗೆ ಮಾಡಿದ್ರೆ ಎಷ್ಟು ಬರುತ್ತೆ. ಇನ್ನು ಅಷ್ಟಿದಿಲ್ಲ ಇದಕ್ಕೆ. ಓಕೆ ಆಗೈತೆ. ಓಕೆ ಇದೆ. ಇಲ್ಲೊಂದು ಸ್ಟ್ಯಾಂಡ್ ಒಂದು ಕೊಟ್ಟಿದ್ದಾರೆ ಕ್ಯಾರಿ ಮಾಡಕ್ಕೆ. ಹಿಂಗೆ ಅಷ್ಟೇ. ಅನ್ಬಾಕ್ಸ್ ಮಾಡಿರೋದಕ್ಕೆ ಇಲ್ಲಿ ನೋಡಿ ಹಿಂಗೆ ಹಾಕಿದ್ದಾನೆ ನೋಡಿ. ಎಲ್ಲ ಕೈಗೆ ಬರೋದಲ್ಲ, ಹಂಗೆ ಹಾಕೋದು ನಾವೆಲ್ಲ. ಹಂಗೆ ಸ್ವಲ್ಪ ಫ್ಲೆಕ್ಸಿಬಲ್ ಸ್ವಲ್ಪ ಜಾಸ್ತಿ ಐತೆ. ಈಗ ಇಟ್ಕೊಂಡು ಇದೇನು ಸೊಟ್ಟೋಗ್ಬಿಟ್ಟಿದೆ ಇಲ್ಲಿ. ಇಲ್ಲ, ಅದು ಹಂಗೆ ಇರೋದು. ಹಿಂಗೆ ತಿರ್ಗಿಸ್ಬೇಕು ಕ್ಲೀನಾಗಿ. ಹಿಂಗೆ ತಿರ್ಗಿಸಿ ಅದು ತಿರ್ಗಿಸ್ತಾನೆ ಇರುತ್ತೆ ಇವತ್ತೆಲ್ಲ ಬೇಕಂದ್ರೆ. ಇಷ್ಟೇ ಗಾಯ್ಸ್, ಇದನ್ನ ಇಟ್ಕೊಂಡು ಫುಲ್ ಇವತ್ತು ಶೂಟಿಂಗ್ಗೆ. ಫೋನ್ ಒಂದು ತೆಗಿತಾ ಇದ್ದಾನೆ. ಬೇಕಾದ್ರೆ ಹಿಂಗೆ ಇಟ್ಕೋಬೋದು. ಇಟ್ಕೊಂಡು ಅಷ್ಟೇ. ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಇನ್ನೂ ಟೈಟ್ ಎಲ್ಲ ಮಾಡಿಲ್ಲ. ಮಾಡಿದ್ರೆ ಆಯಿತು. ನಮ್ಮದೇ ಇವತ್ತು ಫುಲ್ ಟ್ರೆಂಡಿಂಗಲ್ಲಿ ಇದ್ದೀವಿ ನಾವೇ ಗಾಯ್ಸ್ ಇಲ್ಲಿ ಇವತ್ತು. ಸ್ಟ್ಯಾಂಡ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಇವಾಗ ಏನೋ ಚಾಲೆಂಜ್ ವಿಡಿಯೋ. ಚಾಲೆಂಜಿಂಗೆ ನೋಡೋಣ ಏನೇನು ತೊಗೊಂಡು ಬರಬೇಕು, ಏನು ಕತೆ ಅಂತ ನೋಡ್ತೀವಿ. ತಿಂದ್ಬಿಟ್ಟು ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ. ಅದು ಬಂದು ಶಾರ್ಟ್ಸಲ್ಲೂ ಬರುತ್ತೆ. ಇದು ವಿಡಿಯೋ ಏನಕ್ಕಂದರೆ ಅನ್ಬಾಕ್ಸಿಂಗ್ ವಿಡಿಯೋನೂ ಆಯಿತು. ಆಮೇಲೆ ಬಂದು ಅದು ಪ್ರಿಪ್ರೇಷನ್ ಹೆಂಗಿರುತ್ತೆ, ಹೆಂಗೆ ಮಾಡ್ಬೋದು ಅಂತ ಮಾಡಿಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಬನ್ನಿ ಗಾಡಿಯಲ್ಲಿ ಹೋಗುವ ಸಿಕ್ಕಲ್ಲ. ಗಾಯ್ಸ್, ಇವಾಗೆಲ್ಲ ತೊಗೊಂಬರಕ್ಕೆ ಹೋಗ್ತಾ ಇದ್ದೀರಿ. ರೆಡಿ ಆಗಿದೆ ನೋಡಿ. ಆದರೆ ಬಿಸಿಲು ಮಳೆ ಇದೆ. ಬನ್ನಿ ಗಾಯ್ಸ್, ಹೋಗೋಣ ಇವಾಗ. ಬನ್ನಿ ಹೋಗ್ಬಿಟ್ಟು ಅದೇನೇನಂತ ಏನೇನು ಸಿಗುತ್ತೆ, ಏನೇನು ಸಿಗಲ್ಲ. ಪುರಿ ಬಂದ್ಬಿಟ್ಟು ಮನೇಲೆ ಮಾಡ್ತೀವಿ. ಮನೇಲೆ ಮಾಡ್ತೀವಿ. ಅದು ಒಳಗಡೆ ಹಾಕೋ. ಅಲ್ಲಿ ಶೆಫ್ ಇದ್ದಾನಲ್ಲ, ಶೆಫ್ ಮಾಡ್ತಾನೆ. ಅದೇನಿಲ್ಲ, ತಲೆನೋವು ಏನಿಲ್ಲ. ನೋಡೋಣ ಶೆಫ್ ಹೆಂಗೆ ಮಾಡ್ತಾನೆ ಅಂತ. ಏನಾದರೂ ಕರ್ಸಿಬಿಟ್ರೆ ನಂಗೆ ಗೊತ್ತಿಲ್ಲಪ್ಪ. ಎತ್ಬಿಟ್ರೆ ತುಂಬ ಲೇಟ್ ಆಗುತ್ತೆ. ತುಂಬ ಲೇಟ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಹೋಗೋದು ಲೇಟ್ ಆಗುತ್ತೆ. ಇದೆಲ್ಲ ತಿನ್ಬಿಟ್ಟು ಜಿಮ್ಮಿಗೆ ಬೇರೆ ಹೋಗ್ತಾ ಇದೀವಿ. ಏನು ರಿಯಾಕ್ಷನ್ ಇರುತ್ತೆ ಅಲ್ಲಿ ನೋಡೋಣ. ಅದು ನಮ್ಮ ಟ್ರೈನರ್ ಕಾಯ್ತಾ ಇರ್ತಾರೆ ಅಷ್ಟೇ. ಇಲ್ಲ ಗೈಸ್, ಲೆಗ್ಗು ಮಾಡಿಬಿಟ್ಟು ಹೈಲೈಟ್ ಮಾಡೋಕೆ ಆಗ್ತಲ್ಲ. ರಿಯಲ್ ಆಗಿ ಅಂತ ಇದೀವಿ, ಸುಮ್ಮನೆ ನಕ್ಕೊಂಡು ಹೇಳ್ತಾ ಇದೀವಿ. ಆದರೆ ರಿಯಲ್ ಆಗಿ ಕಾಲು ಹತ್ತಕ್ಕಾಗ್ತಾಯಿಲ್ಲ, ಹಿಡಿಯೋಕ್ಕಾಗ್ತಾಯಿಲ್ಲ. ಮಾಡಕ್ಕೆ ಬಂದರೆ ಏನಾದ್ರು ಹಿಡ್ಕೊಂಡು ಕುತ್ಕೊಬೇಕು. ಸ್ಟೆಪ್ಪು ನಡೆಯೋಕ್ಕೆ ವ್ಲಾಗಲ್ಲಿ ಏನಕ್ಕೆ ಬರ್ತಾ ಇಲ್ಲ ಅಂದರೆ ಕೈ ಬೇಕು ಹಿಡ್ಕೊಂಡು ಹೋಗೋಕ್ಕೆ. ಗೊತ್ತಾಯ್ತು ಇವಾಗ. ಗೊತ್ತಾಯ್ತಾ? ಪವನ್ ಮೇಲೇ ಕೇಸು. ಇವಾಗ ವ್ಯೂ ನೋಡಿ, ರೋಡ್ ಹೆಂಗಿದೆ ಎಷ್ಟು. ಗಾಯ್ಸ್, ಇವಾಗ ನಾರ್ಮಲ್ ಮಸಾಲ್ ಪುರಿ ಅಂಗಡಿಗೆ ಅದೇ ಅಮ್ಮ ಭಯ್ಯ ಇದು ಕ್ಲೀನಾಗಿ ಹಾಕ್ತಾರಲ್ಲ, ಕ್ಲೀನಾಗಿ ಹಾಕ್ತಾರಲ್ಲ, ಅಲ್ಲೇ ತಿನ್ಬೇಕು. ಅಲ್ಲೇ ತಿನ್ಬೇಕು. ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ. ಬನ್ನಿ ಗಾಯ್ಸ್, ಹೋಗ್ಬಿಟ್ಟು ಕಡಕ್ ಆಗಿ ಭದ್ರ ಹಂಗ್ ನೋಡ್ತಾವನೆ. ಹುಲಿ ನೋಡ್ತಾವ ಸ್ಕೂಲ್ ಬಿಡೋ ಟೈಮು ನೋಡಿ. ಇಲ್ಲಿ ವೀಲರ್ಸು ಎಲ್ಲಾ ಗಲ್ಲಿದಲ್ಲೂ ವೀಲರ್ಸೇ. ಇವಾಗ ಪೊಲೀಸ್ ಎಲ್ಲಾ ಗಲ್ಲಿದಲ್ಲೂ
ಅವ್ರು ಇವಾಗ. ಅಲ್ಲ ಸ್ಕೂಲ್ ಏನೋ ಸ್ಕೂಲ್ ಅಲ್ಲಾರ್ದು ಹೊಸ ಬಟ್ಟೆ ಹಂಗಿದೆ ನೋಡಕ್ಕೆ. ನಾವು ಅದೇ ಒಂದ್ ಸೀಸನ್ ಅಲ್ಲಿ ಹಂಗೆ ಹೋಗ್ತಾ ಇದ್ವಿ. ಇವಾಗ ಅದೆಲ್ಲ ಹೋಗ್ತಾ ಇಲ್ಲ. ಅದು ನಮ್ದು ಲೈಫ್ ಸ್ಪೈನ್ ಅದು ಅಷ್ಟೇ. ಇವಾಗ ಬೇರೆ ಕಷ್ಟಪಡು ಹರ್ಟ್ ಆಗು ಜಾಸ್ತಿ ಲೈಫ್ ಅಲ್ಲಿ. ಅದೇ ಅಪ್ಪ ಅಮ್ಮ ಇಂದಲೂ ಸರಿ ಎಲ್ಲ ಇರೋದ್ರಿಂದ ಬಯಸ್ಕೊ. ಇವಾಗೆಲ್ಲ ದುಡ್ಡಿದ್ರೇನೆ ಮರ್ಯಾದೆಗೆ. ಅದೊಂದು ಫಿಲ್ಪಲ್ ಏನ್ ಪ್ರಜೆಕ್ಟ್ ಅದಕ್ಕೆಲ್ಲ ನೀವೇ ಸಪೋರ್ಟ್ ಮಾಡ್ಬೇಕು. ಅಷ್ಟೇ ರಿಯಲ್ ಆಗಿ ಸಪೋರ್ಟ್ ಮಾಡಿ. ಗಾಯ್ಸ್ ಇನ್ನು ಮಸ್ತ್ ಆಗಿ ವಿಡಿಯೋ ಬಿಡೋಣ ಕಡಕ್ಕಾಗಿ. ನಮ್ಗೆ ಒಂದೇ ಒಂದ್ ಏನಂದ್ರೆ ಟೈಮ್ ಇಲ್ಲ ಮಾಡಕ್ಕೆ ವಿಡಿಯೋ. ಇವಾಗ ಅದ್ರ ಸ್ವಲ್ಪ ಟೈಮ್ ಇದೆ. ಅವಾಗ ರೀಸೆಂಟ್ ಆಗಿ ಒಂದ್ ತಿಂಗ್ಳು ತಾನೆ. ಒಂದ್ ತಿಂಗ್ಳು ಫುಲ್ಲು ಗಾಯ್ಸ್ ಫುಲ್ ಸುಸ್ತಾಗ್ಬಿಡ್ತು ಐತೆ. ಎಷ್ಟು ಮೀಟರ್ ಬಂದಿರ್ಬೋದು ನಾವು? 300 to 400 meters ಅಷ್ಟೇ. ಅಷ್ಟೇ ಬಂದಿರೋದಕ್ಕೆ ಫುಲ್ ಸುಸ್ತಾಗೈತೆ ಗಾಯ್ಸ್. ಅದಕ್ಕೆ ಒಂದು ಫ್ರೆಶ್ ಜ್ಯೂಸ್ ಹಾಕೋಣ ಅಂತ ಬಂದಿದ್ದೀರಿ ಇವಾಗ. ಇಲ್ಲಿ ಜ್ಯೂಸ್ ಹಾಕ್ಬಿಟ್ಟು ಸಿಗೋಣ ಬನ್ನಿ. ಯಾವ ಜ್ಯೂಸ್ ಕುಡಿತೀರಂತ ನೋಡೋಣ. ಅವ್ರ ಏರಿಯಾದಲ್ಲಿ ಅವನಿಗೆ ಗೊತ್ತಿಲ್ಲ ಎಲ್ಲಿ ಪಾನಿಪುರಿ ಹಾಕ್ತಾರೆ ಅಂದ್ಬಿಟ್ಟು ಫಸ್ಟ್ ಹೆಂಗ್ ತಿಂತಾ ಇದ್ದ ಅಂದ್ರೆ ಹೊಟ್ಟೆ ಆಚೆ ಬಂದು ಬಿದ್ದೋಗ್ಬಿಡ್ತಾ ಇತ್ತು. ಇವಾಗ ನೋಡಿ ಎಷ್ಟು ಸ್ಲಿಮ್ ಆಗಿದೆ. ಸ್ವಲ್ಪ ಬಂದ್ಬಿಡುತ್ತೆ ನೋಡಿ. ಬಂದ್ಬಿಟ್ಟಿದೆ. ಜಿಮ್ಮು ಅದು ನಮ್ ಟ್ರೈನರ್ ಹೊಡಿತಾರೆ. ಬಾಡಿ ಎಲ್ಲ ಸ್ವಲ್ಪ ಚೇಂಜ್ ಆಗ್ಲಿ ರಿವೀಲ್ ಮಾಡ್ತೀವಿ ನೋಡಿ. ನಮ್ ಟ್ರೈನರ್ ಅವ್ರು ನಮ್ಗಿಂತ ಕಡಕ್ ಆಗಿರುತ್ತೆ ಅವ್ರು ನೋಡಕ್ಕೆ. ಮನಿ ಇವಾಗ ಮಸಾಲ ಪುರಿ ಪಾನಿಪುರಿ ಹುಡ್ಕೊಂಡು ಹೋಗೋದ ಇವಾಗ. ಫಸ್ಟ್ ಒಂದು ಜ್ಯೂಸ್ ಹೊಡಿಯೋಣ. ಜ್ಯೂಸ್ ಹೋದ್ಮೇಲೆ ಏನ್ ಬೇಕು ಮಾಡೋಣ. ವಾಟರ್ ಮೆಲನ್ ಕುಡಿತಾ ಇದ್ರಿ. ತಣ್ಣಗಿದೆಪ್ಪ. ಇವ್ರ ಏರಿಯಾದಲ್ಲಿ ಇವ್ನ್ಗೆ ಗೊತ್ತಿಲ್ಲ ಅಲ್ಲಿ ಇರೋದು. ತಿನ್ನಲ್ಲ ಗೋಲ್ಗಪ್ಪ ಅಲ್ಲ. ಗೋಲ್ಗಪ್ಪ ಎಲ್ಲ ಫಸ್ಟ್ ಎಷ್ಟು ತಿಂತಾ ಇದ್ದ ಗೊತ್ತಾ? ಎಲ್ಲಿ ನೋಡಿದ್ರು ಗೋಲ್ಗಪ್ಪ ಹತ್ರ ಇಡ್ತಾ ಇದ್ದ. ನನ್ನ ಎಲ್ಲಿ ನೋಡಿದ್ರಿ ಇಲ್ಲ ತರ. ಎಲ್ಲಿ ಸಿಗ್ತಾರೆ ಇಲ್ಲ ಹುಡುಕ್ತಾರೆ ಬಿಟ್ಟಿದ್ದೀರಿ. ಏನಾದ್ರು ಚಾಲೆಂಜ್ ಆಗುತ್ತೆ ಅಲ್ವಾ ನಮ್ಗೆ ಡೌಟ್ ಆಗಿದೆ. ಯಾಕ್ಬಿಟ್ಟಿದೆ ಪರಿ ಗಾಯ್ಸ್ ಹುಡುಕ್ತಾರೆ ಇದ್ದೀರಿ. ಸಿಗ್ತಾ ಇಲ್ಲ ನಮ್ಗೆ. ಅದು ಹೆಂಗ ಅನ್ನೋದು ಲೋಕಲ್ ಅಲ್ಲಿ ಮಾಡ್ತಾರೆ ಗೊತ್ತಾ ವಡಕನ್ಸ್. ಅವ್ರದೇ ಚೆನ್ನಾಗಿರೋ. ಅಯ್ಯೋ ಹಂಗೆಲ್ಲ ಅವರೇ ಚೆನ್ನಾಗಿ ಸೂಪರ್ ಆಗಿರುತ್ತೆ. ಅವ್ರನ್ನೇ ಹುಡುಕ್ತಾ ಇದ್ದೀರಾ ಆದ್ರೆ ಸಿಗ್ತಾನೆ ಇಲ್ಲ. ಅವ್ರು ಎಲ್ಲಾ ಕಡೆ ಹುಡುಕ್ತಾ ಇದ್ದೀರಿ ಸಿಗ್ತಾನೆ ಇಲ್ಲ. ಎಲ್ಲಾ ಗಲ್ಲಿಗೂ ಹೋಗೈತ್ ನಾವು. ಪೆಟ್ರೋಲೇ ಖರ್ಚಾಗೋದು. ಇಲ್ಲಿ ಸಿಕ್ತಾ ನೋಡಿ ಭಯ್ಯ ಸಿಗ್ದ ಇಲ್ಲೇ ಅವ್ರು ನೋಡಿ. ಇಲ್ಲೇ ಗಾಡಿ ಕೈ ಹಾಕಿ ಕಲಿಸ್ತಾವ್ರೇನೋ ಭಯ್ಯ. ಬೈ ಕೆತ್ತ ಬಡ್ಡಿ ಗಾಯ್ಸ್ ಇವಾಗ ಸಿಕ್ತು. ಇವಾಗ ಗಾಯ್ಸ್ ಭಯ್ಯ ರೆಡಿ ಮಾಡ್ತಾವ್ರೆ. 70 rupees ಅಂತ ಪ್ಲೇಟ್. ಇವಾಗ ಫುಲ್ಲು ಭಯ್ಯ ನೋಡಿ ಪಾನಿ ಎರಡು ಇಬ್ರಿಗೂ ಲೆಗ್ ವರ್ಕೌಟ್ ಹೊಡೆದ್ಬಿಟ್ಟು ಏನಾದ್ರು ಚಾಲೆಂಜ್ ಮಾಡ್ತಾ ಇದೀವಿ. ಎಲ್ಲಾದ್ರೂ ಕೂತ್ಕೊಂಡ್ಬಿಟ್ರೆ ಆಮೇಲೆ ವಾಶ್ರೂಮ್ ಅಲ್ಲಿ ಕಷ್ಟ ಆಗ್ತದ. ಬೇರೆ ಡೈಸ್ ಆಪ್ ಬೇರೆ ಇನ್ಸ್ಟಾಲ್ ಮಾಡ್ತಾ ಇದೀವಿ ಚಾಲೆಂಜ್ಗೋಸ್ಕರ ಮಾಡ್ತಾ ಇರೋದು. ಇವಾಗ ಪಾನಿಪುರಿ 2 ಕಟ್ಬಿಟ್ಟಿದ್ದಾರೆ ಭಯ್ಯ. ಇವಾಗ 2 ಪ್ಲೇಟ್ ಇಸ್ಕೋದು. उसमें 2 प्लेट हो जाता पक्का ना. ಬರೀಗಾಯ್ತು ಇವಾಗ ಭಯ್ಯನ ಹುಡುಕಿ ಸಿಗಿಲ್ಲ. ಪುರಿ ತಗೊಳಲ್ಲ ನೋಡಿ. ಸುಮ್ಮನೆ ತಗೋಣ. ನಮ್ಗೆ ಖಾರ ಆದ್ಮೇಲೆ ಪುರಿ ಅಲ್ಲಿ ಮನೇಲೆ ಮಾಡ್ಕೊಂಡು ಉರ್ದೋಗ್ಬಿಡುತ್ತೆ ತಕ್ಷಣ ಚಾಲೆಂಜ್ ಮಾಡೋರು. ಇದು ಸುಮ್ಮನೆ ಸೇಫ್ಟಿ ಇಸ್ಕೊಂತೀರಿ. ಅಕಸ್ಮಾತ್ ಒಂದು ಏನಾದ್ರು ಆದ್ರೆ ಕುಕಿಂಗ್ ನೋಡೋಣ ಬನ್ನಿ. ಫ್ಲಾಪ್ ಆದ್ರೆ ಇದು ಇನ್ನೊಂದು ಇಸ್ಕೊಂಡಿದೀರಿ. ಸೇಫ್ಟಿಗೆ ಸುಮ್ಮನೆ ಸೇಫ್ಟಿಗೆ ಇಸ್ಕೊಂಡಿರೋದಷ್ಟೇ. ಹೆಂಗೋ ಗಾಡಿಯಲ್ಲಿ ಹೋಗುವಾಗ ತಗೋ ಪವನ್ ನೋಡಿ ಗಾಯ್ಸ್ ತಿಂತಾ ಇದ್ದಾರೆ. ಒಂದೊಂದಾಗ ಗಾಡಿಯಲ್ಲಿ ಹೋಗುವಾಗನೇ ಖಾಲಿ ಆಗುತ್ತೆ. ಗಾಯ್ಸ್ ಪುರಿ ನಾವೇ ಪ್ರಿಪರೇಷನ್ ಮಾಡ್ತೀರಿ. ಇಸ್ಕೊಂಡಿದೀರಿ ಚೆನ್ನಾಗಿ ತರಬೇಕು. ಚೆನ್ನಾಗಿ ಕಡಕ್ ಬಂದ್ರೆ ಅದೇ ಪುರಿ. ಚೆನ್ನಾಗಿಲ್ಲ ಪುರಿ. ಒಂದ್ ಟೇಸ್ಟ್ ನೋಡಿದ್ರಿ? ಅಯ್ಯೋ ಒಂಥರ ಇದೆ ಒಂಥರ ಮೆತ್ತಗಿದೆ. ಮನೇಲಿ ಒಂದ್ ಟೈಮ್ ಪುರಿ ಮಾಡಕ್ ಹೋಗಿ ಏನ್ ಮಾಡ್ಬಿಟ್ಟೆ, ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟಿದೀನಿ. ಬೆಂಕಿ ಬಂದ್ಬಿಟ್ಟಿದೆ. ಕೆಡಾಯಿ ಬೆಂಕಿ. ಏನೇ ಕೇಳ್ತೀರಾ ಆ ಮನೆ ಎಲ್ಲಾ ಹೋಗಿ ಎಲ್ಲಾರು ಮನೆ ಹತ್ರ ಇರೋರೆಲ್ಲ ಓಡ್ ಬಂದ್ಬಿಟ್ರು. ಇವತ್ತೇನಾಗುತ್ತೆ ನೋಡೋಣ. ಅದು ವ್ಲಾಗ್ ಬೇರೆ ಮಾಡ್ತಾ ಇದೀವಿ. ಬೆಂಕಿ ಎತ್ಬಿಟ್ಟು ಹೋಗೋದು ಆಚೆ ಅಷ್ಟೇ. ಮಪ್ಪ ಬಂದು ಮನೇಲಿ ಯಾರು ಬೇರೆ ಯಾರು ಇಲ್ಲ. ಏನ್ ಅಂತ ಗೊತ್ತು. ವ್ಲಾಗ್ ಮಾಡೋ ದಿವಸ ಮಾತ್ರ ಮನೇಲಿ ಎಲ್ಲಾದ್ರೂ ಬ್ಯುಸಿ ಆಗ್ಬಿಡ್ತಾರೆ. ಶೆಡ್ಯೂಲ್ ಅವ್ರದ್ದು ಶೆಡ್ಯೂಲ್ ಅಲ್ಲಿ. ನೋಡೋಣ ಬನ್ನಿ ಇವತ್ತೇನಾಗುತ್ತೆ ನೋಡೋಣ. ಇವಾಗ ಇಸ್ಕೊಂಡಿದೀನಿ ಹೋಗೋಣ. ಅಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಇಲ್ಲ ಒಂದ್ ಪುರಿ ಇಸ್ಕೊಂಡು ಅಲ್ಲಿ ಪುರಿ ಇಸ್ಕೊಳೋಣ ಬನ್ನಿ. ನಸೀಬ್ ಹೆಂಗೈತೆ ಅಂದ್ರೆ ಎಲ್ಲಿ ನೋಡ್ರು ಬರೀ ಟ್ರಾಫಿಕ್ಗಳೇ. ಗಲ್ಲಿದಲ್ಲೂ ಟ್ರಾಫಿಕ್ಗಳೇ ಇವಾಗ ಆಗ್ಬಿಡೈತೆ. ಏನ್ ಮಾಡೋದು ಬರೀ ತಿರ್ಕೊಂಡ್ ಹೋಗ್ತಾ ಇದ್ರಿ ಇವಾಗ ವಾಪಸ್ ಯೂಟರ್ನ್. ನಮ್ಗೇನು ನಸೀಬಲ್ಲಿ ಟ್ರಾಫಿಕ್ ಅಂದ್ರೆ ಬಡ್ದ್ಬಿಟ್ಟೈತೆ. ನಾವು ಎಲ್ಲೂ ಹೋದ್ರು ಟ್ರಾಫಿಕ್. ಗಲ್ಲಿ ಚಿಕ್ಕ ಗಲ್ಲಿದಲ್ಲಿ ಹೋದ್ರು ಟ್ರಾಫಿಕ್. ಗಾಯ್ಸ್ ಇಲ್ಲಿ ಅಂಗಡಿ ಬೇರೆ ಕ್ಲೋಸ್ ಮಾಡ್ಬಿಟ್ಟವ್ರೆ. ಇಲ್ಲಿ ಇದೆ ಕ್ಲೋಸ್ ಆಗ್ಬಿಟ್ಟೈತೆ. ಬೇರೆ ಕಡೆ ಹೋಗ್ತಾ ಇದೀರಿ. ಬನ್ನಿ ಹೋಗೋಣ. ಸಿಗುತ್ತಾ ಇಲ್ವ ಒಬ್ಬ ತಾತ ಏನ್ ಗುರಸ್ತವನೆ. ಈ ಕೊಡೋ ಬಾಣೇನೆ
ಗೈಸ್ ಇಲ್ಲೋಗಿ ಸಿಗುತ್ತಾ ನೋಡೋಣ ಒಂದ್ಸತಿ. ಹಂಗೆ ಸಿಕ್ತು ಫಸ್ಟ್ ಇಲ್ಲ ಅಂತ ಅಂದ, ಬೇಜಾರಾಯ್ತು. ಆಮೇಲೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಕೂತ್ಕೊಂಡು ಅವನಿಗೆ. ಆಮೇಲೆ ಗೊತ್ತ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ಪೂರಿ ದೊಡ್ಡದಾಗುತ್ತೆ ಅಂತ. ಅಲ್ಲಿ ರಶ್ ಆಗಿತ್ತು ಅಂತ ಬ್ಲಾಕ್ ಮಾಡಕ್ ಆಗಿಲ್ಲ, ಇಲ್ಲಾಂದ್ರೆ ಮಾಡ್ತಾ ಇದೀವಿ. ಎಲ್ಲ ಹಾಕಿದೀರಿ, ಎಲ್ಲ ಇದೆ. ಈ ಮನೆ ಹತ್ರ ಹೋಗ್ಬಿಟ್ಟು ಸಿಗೋಣ. ಇವಾಗ ಮನೇಲಿ ಬಂದಿದೀವಿ, ಪೂರಿ ಮಾಡಕ್ಕೆ ಪ್ರಿಪರೇಷನ್ ಮಾಡೋಣ ಬನ್ನಿ. ಗಾಯ್ಸ್ ಕಡಾಯಿ ಇಕ್ತಾವ್ ನೋಡಿ. ಆಮೇಲೆ ಇಕ್ಕಣ ಫಸ್ಟ್ ಇವಾಗಲೇ ವಾಶ್ ಮಾಡಿದೆ. ನಾನು ಎಷ್ಟು ಬೇಗ ಇದು ರೆಡಿ ಮಾಡ್ತೀನಿ. ಏನೋ ರೆಡಿ ಮಾಡ್ತಾವನ ಇವಾಗ. ಗಾಯ್ಸ್ ಇಲ್ಲಿ ನೋಡಿ, ಈ ಪುರಿ ತಗೊಂಬಂದಿರೋದು. ಈ ಪುರಿ ಎಲ್ಲ ಆಮೇಲೆ ಇದು ಅವಾಗ ಎನರ್ಜಿಗೆ ಕೊಡ್ತಾ ಇದೀನಿ. ಅವಾಗಿಂದ ತಿನ್ನೋ ಪವನ್ ಎನರ್ಜಿಗೆ ಚೆನ್ನಾಗಿರುತ್ತೆ ನೋಡಿ. ತಿನ್ನೋ ಅಂದ ತಕ್ಷಣ ಡಯಟ್ ಅಲ್ಲಿ ಬೇರೆ ಇದ್ದಾನೆ. ತಿನ್ನೋ ಅಂದ ತಿಂತಾವನೆ. ಎಷ್ಟು ದಿವಸ ಡಯಟ್ ಅಂತ ಎಲ್ಲ ಸೈಲೆಂಟ್ ಆಗಿದ್ದೀವಿ. ಇಲ್ಲಾಂದ್ರೆ ಅಷ್ಟೇ ಕಮ್ಮಿ ತಗೊಂಡ್ರಪ್ಪ. ಏನೋ ಪುರಿ ಮಾಡ್ತೀನಿ ಅಂತ ಎಲ್ಲ ಟಿಶ್ಯೂ ಏನೋ ಮಾಡ್ತಾ ಇದೀನಿ. ಆಯಿಲ್ ಜಾಸ್ತಿ ಇರ್ಬೇಕಿಲ್ಲ, ಅದಕ್ಕೆ ಸ್ವಲ್ಪ ಕೋಪ. ಅಯ್ಯೋ ಸಾಕು ಇದು ಹೆಂಗು ತರಕಾರಿ ಇದ್ರಲ್ಲಿ ಹೋಗುತ್ತೆ. ಓ ಆಯ್ತು, ನೋಡ್ಲಿಕ್ ಬಿಡೋಣ. ಮಸ್ತಾಗ ಇದೆಲ್ಲ ರೆಡಿ ಮಾಡ್ಕೊಳೋಣ. ಇವಾಗ ಸ್ವಲ್ಪ ಕ್ಲೀನ್ ಆಗಿ ಕೈ ಹಾಕಿ ಸಿಗೋ ತರ ಕರ್ಗಾಕ್ಬಿಟ್ರೆ. ಕೈ ತೊಲಿಯಕ್ ಮರ್ತ್ಬಿಟ್ಟೆ ಗಾಯ್ಸ್, ಕೈ ತೊಲಿಯಕ್ ಮರ್ತ್ಬಿಟ್ಟೆ ಗಾಯ್ಸ್. ಮಾತೇ ಇಲ್ಲ. ಎಲ್ಲ ಬಿಟ್ಟಿಲ್ಲ ಕೈ ಆದ್ರೆ ಎಲ್ಲೂ ಬಿಟ್ಟಿಲ್ಲ. ಆದ್ರೆ ಹ್ಯಾಂಡಲ್ ಕೈ ಇಕ್ಕಿದ್ದ ಅವ್ನ ಹ್ಯಾಂಡಲ್ ಅಲ್ಲಿ ಇಕ್ಕಿಲ್ಲ ಗಾಯ್ಸ್. ಪುರಿ ಒಂದೊಂದಾಗಿ ಖಾಲಿ ಮಾಡ್ತಾ ಇದ್ರಿ. ಅದು ಅರ್ಜೆಂಟ್ ಆಗಿ ಬೇಕಂತ ಹೇಳಿದ್ದು. ಮೀನ್ಸ್ ಏನಾದ್ರು ಫೇಲಿಯರ್ ಆದ್ರೆ ಇದು ಇರ್ಲಿ ಅಂತ. ಆದ್ರೆ ಸ್ನಾಕ್ಸ್ ಅಂತ ಇದನ್ನೇ ತಿನ್ಕೊಂತ ಇದ್ರಿ. ಏನೋ ಇವಾಗ 10-20 ಪೂರಿ ಇರ್ತೀವಿ ಅಂತ ಅನ್ಕೊಳ್ಳಿ. ಅದ್ರಲ್ಲಿ ಒಂದೊಂದ್ರಲ್ಲಿ ಬಂದು ಮೆಣಸಿನ್ಕಾಯಿ ಪುಡಿ ಹಾಕ್ತಿವಿ. ಯಾವ ಮೆಣಸಿನ್ಕಾಯಿ ಅಂದ್ರೆ ಟೀಕಾಲ ಮನೆಯಲ್ಲಿ ಬಂದು ಏನೋ ಅದೆಲ್ಲ ಒಣಗ್ಸಾಕಿ ಆಮೇಲೆ ಪೌಡರ್ ಮಾಡ್ತಾರೆ. ಬನ್ನಿ ತೋರ್ಸಿ. ಖಾರದ ಪುಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ಲಾಸ್ಟ್ ಆಗ್ಬಿಡುತ್ತೆ ಅಮ್ಮ. ನೋಡಿ ಇದೇ ಹಾಕೋದು ಫುಲ್ಲು. ಇದು ಖಾರದ ಆಗಿದೆ ಅಂತ ಒಂದು ಬಿಟ್ಟು ನೋಡೋಣ. ಇನ್ನ ಆಗಿಲ್ಲ, ಇನ್ನ ಎಣ್ಣೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಕ್ಕಣ. ನೋಡಿ ಹೆಂಗಾಯ್ತು ಬಾಲ್ ತರ. ಆಯ್ತಾ ಬಾಯ್ಲ್ ಒಂದು ಸ್ಯಾಂಪಲ್ ಗೆಲ್ಸಿದ್ದು ಆಗಿರುತ್ತೆ ಅಂತ ಅನ್ಕೊಂತೀನಿ. ಇದು ಬೇಗ ಹೊಡೆದೋಗಲ್ಲ ಬ್ರಿಜಲ್. ಎಷ್ಟ ಹಾಕೋಣ ಒಂದೇ ಟೈಮು. ಹಿಂಗಿ ಬಂದ್ಬಿಟ್ಟಿತ್ತು ಅವತ್ತಿನ ತರ. ಬ್ಲಾಸ್ಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಗೈಸ್, ಭಯ ಆಗ್ತದೆ ಹತ್ರ ನಿಂತ್ಕೊಳ್ಳಕ್ಕೆ. ತಪ್ಪು ಮಾಡ್ಬಿಟ್ಟೆ ಬ್ರಿಜಲ್ ಎಲ್ಲ ಒಂದೇ ಟೈಮ್ ಹಾಕಿ. ಗಾಯ್ಸ್ ಇವನು ಏನ್ ಗೊತ್ತಾ, ಅರ್ಜೆಂಟು ಸ್ವಲ್ಪ ಏನಕ್ಕಾದ್ರೂ ಅರ್ಜೆಂಟ್ ಇವನು. ಒಂದ್ ಸ್ವಲ್ಪ ಎಲ್ಲದಕ್ಕೂ ಅರ್ಜೆಂಟೇ ಹುಡುಗ. ಫುಲ್ ಕೋಟ್ ಹಾಕಿ ಮಿಂಚ್ತಿರೋದಿಲ್ಲ ಚಲ ಚಾ ಅಂತ. ಅವ್ರ ಅಕ್ಕ ಮದ್ವೆದಲ್ಲಿ ತಗೊಂಡಿದ್ದಂತೆ ನೋಡಿ. ಟ್ರೈಪಾಡ್ ಇಲ್ಲಿ ಬಿಸಾಕಿದ್ದೀರಿ, ಇದು ಸ್ಟ್ಯಾಂಡು. ಆಮೇಲೆ ಯಾವಾಗ ಚಾಲೆಂಜ್ ವಿಡಿಯೋ ಮಾಡಕ್ ಹೋಗುತ್ತಾ ಅವಾಗ ಇದ್ ಮಾಡೋಣ. ಬನ್ನಿ ನೋಡಿ ಅಷ್ಟು ಬೇಗ ಎಷ್ಟು ಬಾಲ್ಸ್ ಮಾಡ್ಬಿಟ್ಟ. ಬಾಲ್ಸ್ ನೋಡಿ ಸ್ವಲ್ಪ ಕರ್ರಗ್ ಮಾಡ್ತಾವನೆ ಸ್ವಲ್ಪ. ಇಲ್ಲ ಅದಕ್ಕೆ ಬೇಗ ಎತ್ತಾ ಇದೀನಿ. ಗಾಯ್ಸ್ ಎಲ್ಲ ಮುಗ್ದಾಯ್ತು. ಗ್ಯಾಸ್ ಎಲ್ಲ ಆಫ್ ಮಾಡಿದಿರಿ. ಇವಾಗ ಇಲ್ಲಿ ನೋಡಿ ಇಷ್ಟು ಪೂರಿ ಮಾಡಿದಿರಿ. ಬನ್ನಿ ಇವಾಗ ಯಾವ್ದು ಇದೊಂಥರ ಇದರಲ್ಲಿ ಲೈನ್ ಅನ್ನು ಜೋಡಿಸ್ಕೊಂಡು. ಇದು ದೊಡ್ಡದಿಲ್ವಾ ಸ್ವಲ್ಪ? ಇದೆತ್ತು ಪವನ. ಅದು ಬೇಡ. ಅಷ್ಟೇ ಇರೋದು, ಅದು ಒಂದೇ ಇರೋದು. ಹೌದಾ? ಇಲ್ಲ ತಟ್ಟೆ ಕೂಡ ಇಲ್ಲ. ಟಿಶ್ಯೂ ಇಕ್ಕೋಣ ಎತ್ಕೊಂಬ. ಗಾಯ್ಸ್ ರಿಚ್ ಫ್ಯಾಮಿಲಿದಲ್ಲಿ, ರಿಚ್ ಮನೆಯಲ್ಲಿ ಎಲ್ಲ ಟಿಶ್ಯೂ ಜಾಸ್ತಿ ಯೂಸ್ ಮಾಡ್ತಾರೆ. ಎಲ್ಲಾದ್ರಲ್ಲೂ ಟಿಶ್ಯೂ, ಎಲ್ಲೆಲ್ಲೋ ಎಲ್ಲಾದ್ರಲ್ಲೂ ಎಲ್ಲಾ ಕಡೆ ಟಿಶ್ಯೂ ಯೂಸ್ ಮಾಡ್ತಾನ ಅವನು. ಫಾರಿನರ್ಸ್. ಅಯ್ಯೋ ಇದನ್ನ ಮುಗಿಸ್ಕೊಂಡು ಫಸ್ಟ್ ಇವಾಗ ಸೆಟ್ ಮಾಡಕ್ಕೆ ಎಲ್ಲ ಕ್ಲೀನ್ ಮಾಡೋಣ. ಫಸ್ಟ್ ಇಲ್ಲಿರೋ ಇದು ಸೆಟ್ ಮಾಡ್ಕೊಳ್ಳೋಣ. ಈ ಸೈಡಲ್ಲಿ ಗೈಸ್ ಇಲ್ಲಿ ನೋಡಿ ಎಲ್ಲ ಪ್ರಿಪರೇಷನ್ ನಡೀತದೆ ವಿಡಿಯೋಗೆ. ಫುಲ್ಲು ಪವನ್ ನೋಡಿ ಫುಲ್ಲೆಲ್ಲ ರೆಡಿ ಮಾಡ್ತಾವನೆ. ಇಷ್ಟು ಮಾಡ್ತಾ ಇದೀನಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮಸ್ತ್ ಆಗಿ ಒಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ. ನೀವೇ ಕಮೆಂಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ತೀವಿ. ಅದ್ರಲ್ಲೆಲ್ಲ ಏನಿಲ್ಲ.
ಹೌದು, ನೀವೇನ್ ಕಮೆಂಟ್ ಮಾಡ್ತೀರಾ ಅದನ್ನೇ ಮಾಡ್ತೀರಿ ಅಷ್ಟೇ. ಅದನ್ನ ಮಾಡ್ಬೇಕು ರೀಲ್ಸ್ ಅಲ್ಲಿ ಊಟ ಮಾಡ್ತಾ ಇದೀನಿ ಅಷ್ಟೇ. ಲೈಟ್ ಒಂದ್ ಸೆಟ್ ಮಾಡ್ಕೊಳೋಣ. ಲೈಟ್ ಸೆಟ್ ಮಾಡೋದು, ಲೈಟ್ ಎಲ್ಲ ಇದಾವೆ ಆದ್ರೂ ಇಷ್ಟು ಸ್ವಲ್ಪ weight ಅದ್ರಲ್ಲಿ ಆಗುತ್ತಾ? ಎದ್ರಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ಯಲ್ಲ ಅದ್ರಲ್ಲಿ ಇದರಲ್ಲಿ ಡೌಟೇ ಆಗೋದು. ನೋಡೋಣ, ತಗೊಂಡ್ ಬನ್ನಿ. ಸ್ವಲ್ಪ ಚೇರ್ ಯಾವ್ದೆಲ್ಲ? ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಹುಡುಗ ಫುಲ್ ಸರ್ಕಸ್ ಮಾಡ್ತಾವನೆ. ಫುಲ್ ಎಲ್ಲ ಸರ್ಕಸ್ ಮಾಡ್ತಾವನೆ. ವಿಡಿಯೋಗೆ ಎಲ್ಲ ಸ್ಟ್ಯಾಂಡ್ ಎಲ್ಲ ರೆಡಿ ಆಗಿದೆ, ಎಲ್ಲ ರೆಡಿ ಆಗಿದೆ. ಫುಲ್ ನೋಡಿ ಏನ್ ಸರ್ಕಸ್ ಮಾಡ್ತಾವನೆ. ಸಡನ್ ಆಗಿ ಎಂಟ್ರಿ ಬರ್ಬೇಕು ಇವಾಗ ಪ್ರಿನ್ಸಿಪಾಲ್. ಹೆಂಗಿರುತ್ತೆಲ್ಲ ಸೀನು ಅಂತ ಹೇಳ್ಬಿಡ್ತಾರ. ಗಾಯ್ಸ್ ಎಲ್ಲ ಪ್ರಿಪರೇಷನ್ ಆಗ್ತೈತೆ, ಎಲ್ಲ ಎತ್ಕೊಂಡು ಹೋಗ್ತಾವ ನೋಡಿ. ನೋಡಿ ಖಾರದ ಪುಡಿ, ಇಲ್ಲಿ ಪಾನಿ, ಇಲ್ಲಿ ಪುರಿ, ಫುಲ್ ಬರ್ನ್ಔಟ್ ಆಗ್ಬಿಡ್ಬೇಕು. ಅವ್ನು ಯಾವ್ ತಿನ್ನೋ ಯಾರು ಗೆಲ್ತಾರ ನೋಡೋಣ ಬನ್ನಿ. ನಾವು ಅದ್ರಲ್ಲಿ ನೋಡಪ್ಪ ಇರೋದು ಗೊತ್ತಿದ್ದಾನೆ. ಅದರಲ್ಲೇ ಮಾಡ್ಬೇಡಣ, ಹಾ, ನೀರಾಗಿ ಉಯ್ಬಿಟ್ಟು ಇದು ಕೈಯಲ್ಲಿ ಇಟ್ಕೊಳೋಣ. ಹಾ, ಅದು ಕೈಯಲ್ಲಿ ಇಟ್ಕೊಳೋಣ. ಗಾಯ್ಸ್ ಸೆಟಪ್ ಆಗಿದೆ ನೋಡಿ ಇಲ್ಲಿ. ಬನ್ನಿ ಗಾಯ್ಸ್, ಇವಾಗ ಗಾಯ್ಸ್ ಈ ಚಾಲೆಂಜ್ ಇವಾಗ ಇದ್ರಲ್ಲಿ ಸಿಗುತ್ತೆ, ಏನೋ ಶಾರ್ಟ್ಸ್ ಅಲ್ಲಿ ಸಿಗುತ್ತೆ ಇವಾಗ. ಶಾರ್ಟ್ಸ್ ಅಲ್ಲಿ ನೋಡಿ ಪಾನಿಪುರಿ ಚಾಲೆಂಜ್ ಅಂತ ಹಾಕ್ತಿವಿ. ಶಾರ್ಟ್ಸ್ ಬೇಕಂದ್ರೆ ಇವತ್ತೇ ಹಾಕ್ತಿವಿ. ಬನ್ನಿ. ಬಿಹೈಂಡ್ ದ ಸೀನ್ ಇದೆಲ್ಲ, ಏನೋ ಬಿಹೈಂಡ್ ದ ಸೀನ್ ಹೌದು ಮಾಡ್ತಾ ಇರೋದು ಇವಾಗ, ಪ್ರಿಪ್ರೇಷನ್ ಮಾಡಿರೋದು. ಬನ್ನಿ ಇವಾಗ ಈ ಚಾಲೆಂಜ್ ಮಾಡ್ಬಿಟ್ಟು ಇದು ಮುಗಿಸ್ಬಿಟ್ಟು ಈ ಶಾರ್ಟ್ಸ್ ಮುಗಿಸ್ಬಿಟ್ಟು ಈಗ ಬನ್ನಿ. ಶಾರ್ಟ್ಸ್ ಬೇಕಾದ್ರೆ ವೆಯ್ಟ್ ಮಾಡಿ. ಶಾರ್ಟ್ಸ್ ಬಂದ್ಬಿಟ್ಟು ರೀಲ್ಸ್ ಇವತ್ತೇ ಹಾಕ್ತೀಯ ನೀನು? ರೀಲ್ ಇದು ಶಾರ್ಟ್ಸ್ ಬಂದ್ಬಿಟ್ಟು ಇದು ಇದ್ರಲ್ಲಿ ಬರುತ್ತೆ, ಏನೋ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ. ಇವಾಗ ವಿಡಿಯೋ ಮಾಡ್ಬಿಟ್ಟು ಸಿಗೋಣ. ಚಾಲೆಂಜಿಂಗ್ ವಿಡಿಯೋ ಆಯ್ತು. ಇವಾಗ ಶಾರ್ಟ್ಸ್ ಅಲ್ಲಿ ಬಂದಿರುತ್ತೆ ನೋಡಿ, ಫುಲ್ ಬ್ಲಾಸ್ಟ್ ಆಗ್ಬಿಟ್ಟಿದ್ದಾರೆ ಮಾತ್ರ. ಎಕ್ಕೆ ಇಲ್ದೋಗ್ಬಿಟ್ಟಿದೆ, ಫುಲ್ ಖಾರದ ಪುಡಿ ಎಲ್ಲ ತಿಂದ್ಬಿಡಿ. ಫಸ್ಟ್ ಜ್ಯೂಸ್ ಕುಡಿಬೇಕು, ಆಗ್ತಲ್ಲ ಸೋಳ್ದದೆ ಫುಲ್, ಎಲ್ಲೆಲ್ಲಿಂದಾನೇ ಸೋರ್ತದೆ. ಫುಲ್ ಖಾರ ತಿಂದು ಫುಲ್ ಲೋಡೆಡ್ ಮಾಡ್ಬಿಟ್ಟಿದೆ. ಇದ್ರಲ್ಲಿ ಬರುತ್ತೆ, ಇದ್ರಲ್ಲಿ ಶಾರ್ಟ್ಸ್ ಅಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಸಕ್ಕತ್ತಾಗಿದೆ ವಿಡಿಯೋ ಮಾತ್ರ. ಫುಲ್ ಬ್ಲಾಸ್ಟ್ ಆಗ್ಬಿಟ್ಟಿದ್ದಾನೆ ಹುಡುಗ. 2ನೇ ಬಾಟಲ್ ಕುಡಿತಾ ಇದೀನಿ. ನೀರು ಮಾತ್ರ ಕುಡಿತಾನೆ ಇದ್ದಾನೆ ಅವಾಗ್ಲಿಂದ. ಜ್ಯೂಸ್ ಕುಡ್ಕೊಂಡ್ ಬರೋಣ ಹೋಗ್ಬಿಟ್ಟು ಇವಾಗ. ನೋಡಿ ಫುಲ್ ಬ್ಲಾಸ್ಟ್ ಆಗ್ಬಿಟ್ಟಿದ್ದಾರೆ. ಫುಲ್ ವಾಮಿಟ್ ಒಂಥರ ಅಂದ್ಬಿಟ್ಟ. ಎಲ್ಲ ವಿಡಿಯೋ ತಗೊಳಕ್ ಆಗಿಲ್ಲ ಅಷ್ಟೇ, ಬೇರೆ ಏನಿಲ್ಲ. ಶಾರ್ಟ್ಸ್ ಅಲ್ಲಿ ಇದೆ ನೋಡಿ ಅನ್ನೋದು. ಆಚೆ ಗಾಡಿ ತೆಗ್ದ್ಬಿಟ್ಟು ವಿಡಿಯೋ ಮಾಡ್ತೀನಿ. ಗಾಡಿ ಕೂಡ ತಗೊಳ್ಳೋದಿಲ್ಲ, ಡೈರೆಕ್ಟ್ ಆಗಿ ಅಂಗಡಿ ಹೋಗ್ಬಿಟ್ಟು ಒಂದ್ ಸಿಪ್ಪು ಕುಡ್ದ್ಬಿಟ್ಟೆ ತಗೊಂತೀನಿ. ಬನ್ನಿ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗೋಣ. ಬೈ ಗಾಯ್ಸ್, ನಮ್ ಫ್ರೆಂಡ್ ನ ಈಗ ನೋಡಿ ಜಸ್ಟ್ ಮಿಸ್ ಆಗ್ಬಿಡ್ತು. ಅಲ್ಲಿ ಯಾರು ಚೆನ್ನಾಗಿರೋ ಮಾಂಸ ಹಾಕ್ತಾ ಇದಾರೆ. ಅವನು ಪೆಟ್ರೋಲ್ ಹಿಂಗ್ ಬಂತು. ಈಗಲೂ ನಾನು ಬಿಡು ಏನು ಒಂದಿರುತ್ತೆ ನೋಡ್ರೆ ಬೇಜಾಡಿದೆ ಗಾಯ್ಸ್. ಇನ್ನು ಮಸ್ತ್ ಆಗಿ ಶಾರ್ಟ್ಸ್ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಏನೇನ್ ಬೇಕಂತ ಐಡಿಯಾ ನಮ್ ಇನ್ಸ್ಟಾ ಐಡಿ ಇಬ್ರು ಟ್ಯಾಗ್ ಮಾಡ್ತೀವಿ. ಕಳ್ಸಿ ಯಾರ್ ಬೇಕು ಕನ್ನಡ ಮಾಡ್ತೀವಿ. ಎಂಜಾಯ್ ಮಾಡಿ. ಹೆಂಗಾದ್ರು ಕಮೆಂಟ್ ಆದ್ರೂ ಹಾಕಿ. ಕಮೆಂಟ್ ಹಾಕ್ತಿರೋ ವಿಡಿಯೋ ಮಾಡ್ತೀರಿ. ಹೊಸದಾಗಿ ಕಮೆಂಟ್ ಆಗೋದ್ಮೇಲೆ ಡಿಪೆಂಡ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ದಯವಿಟ್ಟು. ಬೆಲ್ಲೊಂದಂತ ಸೈಡ್ ಅಲ್ಲಿ ಎಲ್ಲಾದ್ರೂ ಇರುತ್ತೆ, ಅದನ್ನ ನೋಟಿಫೈ ಆನ್ ಮಾಡ್ಕೊಂಡು ಅಮುಕ್ಬಿಡಿ. ಯಾರ್ದನ ಬೆಲ್ಲು ಸರಿ, ಯೂಟ್ಯೂಬ್ ಬೆಲ್ಲು. ಗಾಯ್ಸ್ ಇಸ್ಕೊಂಡಿದ್ದ ನೋಡಿ ಐಸ್ ಕ್ರೀಮ್. ಜ್ಯೂಸ್ ಕುಡಿಯಕ್ ಆಗ್ತಾ ಇಲ್ಲ, ತಿರ್ಗಾ ಒಳಗಡೆ ಬಿಸಿಯಾಗಿ ಹೋಗ್ತಾ ಇದೆ. ಈಗ ಐಸ್ ಕ್ರೀಮ್ ತಗೊಂಡಿದೀನಿ. ಗಾಯ್ಸ್ ಎಲ್ಲ ಮುಗಿತು ಇವಾಗ. ಹುಡುಗ ಐಸ್ ಕ್ರೀಮ್ ತಿಂದು ಮೂಗಲ್ಲಿ ಸುರ್ಸ್ಕೊಂಡ್ರು ಕೂಡ ಐಸ್ ಕ್ರೀಮ್ ಬಿಟ್ಟಿಲ್ಲ. ಐಸ್ ಕ್ರೀಮ್ ಎಲ್ಲ ಬ್ಲಾಗ್ ಅಲ್ಲಿ ತೋರ್ಸಾಗ, ಯಾಕಂದ್ರೆ ಅಷ್ಟು ವೇಸ್ಟ್ ಆಗಿ ನಾನು ರಿಯಾಕ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ನಾನೇ ಅನ್ಬಿಟ್ಟೆ ಬ್ಲಾಗ್ ಅಲ್ಲಿ ತೋರ್ಸೋದ್ ಬೇಡ ಅಂತ. ಇವಾಗೆಲ್ಲ ಎತ್ತಿಕ್ತಾ ಇದೀರಿ. ಆಯ್ತು, ಒಂದು ವಿಡಿಯೋ ಆಯ್ತು. ಇದೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಸಿಗರ. ಗೈಸ್ ಇವಾಗ ವಿಡಿಯೋ ಶೂಟ್ ಆಯ್ತು. ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಮನೆಗೆ. ಅವ್ನ ಮನೆ ಹತ್ರನೇ ಇದ್ದೀನಿ ಇವಾಗ. ಮನೆಗೆ ಹೋಗ್ಬೇಕು. ಹತ್ಕೊಂಡು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಮನೆಗೆ. ಗಾಯ್ಸ್ ಜಸ್ಟ್ ಮನೆಗೆ ಬಂದೆ ಇವಾಗ. ಫುಲ್ ಟ್ರಾಫಿಕ್ ಇತ್ತು ಅದೇ ಗಾಯ್ಸ್. ಎಲ್ಲ ಇಲ್ಲಿ ಎತ್ತಿಕಿದೀನಿ ನೋಡಿ. ಟ್ರೈಪಾಡ್ ಇವಾಗೆಲ್ಲ ಕ್ಲೀನಾಗಿ ಜೋಡಿಸ್ಬೇಕು ಎಲ್ಲೆಲ್ಲ ಅಂತ. ಜಾಗ ಬೇರೆ ಇಲ್ಲ, ಹೊಸದ್ ಬೇರೆ ಇಸ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಅಮ್ಮ ಅದು ಬೈತಾರೆ, ನಮ್ಮ ಅಮ್ಮ ಜಾಗ ಎಲ್ಲ ಏನಕ್ಕೆ ಇದು ಮಾಡ್ತೀಯ ಅಂತ. ಇಸ್ಕೊಂಡಿದ್ದೀನಿ ಎಲ್ಲನ. ಒಳ್ಳೆ ಜಾಗ ನೋಡ್ಬಿಟ್ಟು ಇಟ್ಬಿಟ್ಟು ಯೂಸ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ವಿಡಿಯೋ ಬರ್ತಾ ಇರುತ್ತೆ ಇವಾಗ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನೋಟಿಫಿಕೇಶನ್ ಬರ್ಬೇಕಂದ್ರೆ ಪ್ಲೀಸ್ ಬೆಲ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್. ಯು ಫಾರ್ ವಾಚಿಂಗ್.